ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಬಯಸ್ಕೊಂಡ್ರೆ ಕಣಯ್ಯ ಬೆಳೆಯೋದಕ್ಕೆ ಸಾಧ್ಯ. ಬೆಳಿಬೇಕು ಅಂದ್ರೆ ಬಯಸ್ಕೊಳ್ಳೇಬೇಕು, ಬೈಯೋರು ಇರಬೇಕು. ಬಯಸ್ಕೊಳ್ದೆ ಬೆಳೆದಿರೋರು ಯಾರಾದ್ರೂ ಒಬ್ರು ಇದಾರ ತೋರ್ಸು. ಇಲ್ಲ ಅಲ್ವಾ? ಬಯಸ್ಕೊಂಡೆ ಎಲ್ಲರೂ ದೊಡ್ಡವರಾಗಿರೋರು. ನಾವು ಬಯಸ್ಕೊಂಡ್ರೆ ಕ್ಲೀನ್ ಆಗ್ತೀವಯ್ಯ. ದಾಸರಿ ಹೇಳಿಲ್ವಾ, ನಿಂದಕರಿರಬೇಕು ಹಂದಿಯ ಹಾಗೆ ಅಂತ. ನಾವು ಬೆಳಿಬೇಕು ಅಂದ್ರೆ ನಮ್ಮನ್ನ ಬೈಯೋರಿರ್ಬೇಕು. ಏನೋ ಅರ್ಥ ಆಯ್ತಾ? ಆಯ್ತು. ಗುಡ್. ಇದು ಬೆಳೆಯೋರ ಲಕ್ಷಣ. ಜಯದೇವ್, ನಾನು ನಾಗಾರ್ಜುನ ಬಗ್ಗೆ ಆಗಲಿ, ಅಹಲ್ಯ ಬಗ್ಗೆ ಆಗಲಿ, ಒಟ್ಟಾರೆ ನನ್ನ ಫ್ಯಾಮಿಲಿ ಬಗ್ಗೆ ಯಾಕೆ ರಾಡಿ ಮಾಡ್ಕೊತಿಲ್ಲ ಗೊತ್ತಾ? ಇನ್ನು ಸ್ವಲ್ಪ ದಿನ ಕಣಯ್ಯ ಜಯದೇವ್, ಎಲೆಕ್ಷನ್ಸ್ ಅನೌನ್ಸ್ ಆಗ್ತಾ ಇದೆ. ಪಾರ್ಟಿ ವಾತಾವರಣ ನೋಡಿದ್ರೆ ನನ್ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿ ನನ್ನ ಮುಂದಾಳತ್ವದಲ್ಲಿ ಎಲೆಕ್ಷನ್ಗೆ ಹೋಗೋ ಚಾನ್ಸಸ್ ಇದೆ. ಅಲ್ಲಯ್ಯ, ಮುಖ್ಯಮಂತ್ರಿ ಅಭ್ಯರ್ಥಿ ಅಂದ್ರೆ ಪರ್ಸನಲ್ ಲೈಫ್ ಕ್ಲೀನ್ ಆಗಿರ್ಬೇಕು ತಾನೆ? ಅದಕ್ಕೆ ಕಣಯ್ಯ, ಮನೆಯವ್ರು ಯಾರ ಹತ್ರನೂ ರಬ್ ಮಾಡ್ಕೊಂತ ಇಲ್ಲ. ಅಪಾಯ ಅಂತ ಅನ್ಸ್ದವ್ರ ಹತ್ರದಿಂದ ತುಂಬಾ ದೂರ ಇದ್ದೀನಿ. ನೀನೇ ನೋಡ್ತಿಲ್ಲ ಅಹಲ್ಯ ಮತ್ತೆ ಮೋಸಮಿ ವಿಷಯದಲ್ಲಿ ಎಷ್ಟು ಹುಷಾರಾಗಿ ಜಾರ್ಕೊಂಡೆ ಅಂತ. ಮಾವ, ನನಗನ್ಸುತ್ತೆ ಅಹಲ್ಯ ಅವ್ರಿಗೆ ನಿಮ್ಮ ಮೇಲೆ ಕೋಪ ತೀರಿಲ್ಲ, ನಿಮ್ಮ ಮೇಲೆ ಸೇರಿ ತೀರ್ಸ್ಕೊಳ್ಳೋದಕ್ಕೋಸ್ಕರ ಹೊಂಚಾಗ್ತಿದ್ದಾಳೆ ಅಂತ. ಅದಕ್ಕೆ ನಿಮ್ಮ ಮಗನನ್ನೇ ಬಾಣ ಮಾಡಿಕೊಂಡು ನಿಮ್ಮ ಮೇಲೆ ಬಾಣ ಪ್ರಯೋಗ ಮಾಡೋ ಯೋಚನೆ ಮಾಡ್ತಿದ್ದಾಳೆ ಅಂತ ನನ್ನ ಗುಮಾನಿ. ಹೂಡ್ಲಿ ಬಿಡು, ಅವಳು ಬಾಣ ಹೂಡ್ಲಿ. ಅವಳು ಬಾಣನೇ ಅವಳಿಗೆ ಹೇಗೆ ತಿರುಗಿ ಬಾಣ ಮಾಡ್ತೀನಿ ಅಂತ ನೋಡ್ತಾ ಇರೋ. ಹಾ ಜಯದೇವ್, ಹೇಳಿ ಮಾವ. ಕವಿತಾ, ಏನು ಯೋಚನೆ ಮಾಡ್ತಾ ಇದ್ದೀಯಮ್ಮ? ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡುವಂತಹದ್ದು ಏನಾಗಿದೆಯಮ್ಮ? ಏನಾಗ್ಬೇಕು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವೋ ಅದಾಗ್ತಾ ಇಲ್ಲ. ಏನಾಗ್ಬಾರ್ದೋ ಅದೇ ಆಗ್ತಾ ಇದೆ. ಅಂದ್ರೆ ಎಲ್ಲಾನು ಕಣ್ಣಾರೆ ನೋಡ್ತಾನೆ ಇದೆಯಾ, ಮತ್ತೆ ಅಂದ್ರೆ ಅಂತ ಕೇಳ್ತಿದ್ಯಲ್ಲ. ನಾವಿಲ್ಲಿಗೆ ಯಾಕೆ ಬಂದ್ವಿ? ನೀ ನನ್ನ ಹತ್ರ ಏನ್ ಹೇಳಿ ಇಲ್ಲಿ ಕರ್ಕೊಂಡ್ ಬಂದೆ ಹೇಳು? ನಾಗಾರ್ಜುನ್ಗೂ ನನ್ಗೂ ಮದ್ವೆ ಮಾಡ್ತಿ ನನ್ನನ್ನ ಈ ಮನೆ ಸೊಸೆ ಮಾಡ್ತೀನಿ ಅಂತ ತಾನೆ. ಆದ್ರೆ ಇಲ್ಲೇನ್ ನಡೀತಾ ಇದೆ? ನಾನು ಈ ಮನೆ ಸೊಸೆ ಆಗೋ ವಾತಾವರಣ ಸ್ವಲ್ಪನಾದ್ರೂ ಇದೆಯಾ? ಅದಕ್ಕೆ ಯಾವ್ದಾದ್ರೂ ಒತ್ತಾಸೆ ಸಹಕಾರ ಕಾಣ್ತಾ ಇದೆಯಾ ಅಜ್ಜಿ? ಯಾಕಿಲ್ಲ ಕವಿತಾ, ನೀನ್ ಈ ಮನೆ ಸೊಸೆ ಆಗೋದಕ್ಕೆ ನನ್ ಸಂಪೂರ್ಣ ಬೆಂಬಲ ಇದೆ. ನನ್ ಮಗನು ನಿನ್ಗೆ ಬೆಂಬಲ ನೀಡ್ತಾನೆ. ನನ್ನ ಮೊಮ್ಮಕ್ಕಳಿಬ್ರು ನಿನ್ ಜೊತೆಯಾಗಿದ್ದಾರೆ. ಅವರು ನಿನ್ಗೆ ಇಷ್ಟಪಡ್ತಾರೆ. ಇನ್ನು ಉಳಿದವಳೊಬ್ಳು ನಿಮ್ಮ ಅತ್ತೆ. ಆ ಕತ್ತೆ ಒಪ್ಕೊಂಡ್ರೆಷ್ಟು ಬಿಟ್ರೆಷ್ಟು? ಮನೆಯವ್ರು ಎಲ್ಲರೂ ನಿನ್ನನ್ನು ಒಪ್ಕೊಂಡಿದಾರಲ್ಲ. ನೀವೆಲ್ಲರೂ ಒಪ್ಕೊಳ್ಳೋದು ಮುಖ್ಯ ಅಲ್ಲ ಅಜ್ಜಿ. ನಾಗಾರ್ಜುನ್ ನನ್ನನ್ನ ಹೆಂಡತಿ ಅಂತ ಒಪ್ಕೋಬೇಕು. ಅವನು ನಿನ್ನ ಒಪ್ಕೋಬೇಕಂದ್ರೆ ನೀನು ಅವನ್ನ ಒಲಿಸ್ಕೋಬೇಕು. ಅದಕ್ಕೆ ನೀನು ಸ್ವಲ್ಪ ಪ್ರಯತ್ನ ಪಡ್ಬೇಕು. ಸ್ವಲ್ಪ ಅಲ್ಲ ಅಜ್ಜಿ, ಜಾಸ್ತಿನೇ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಮನೆ ಬಿಟ್ಟು ಹೋಗಿ ಶ್ರಾವಣಿ ಮನೇಲಿ ಟೆಂಟ್ ಹಾಕೊಂಡು ಕೂತಿದ್ದವನ್ನ ನೀನ್ ಕರ್ಕೊಂಡ್ ಬಂದ್ಯಾ? ಇಲ್ಲ ನಿನ್ ಮಗ ಕರ್ಕೊಂಡ್ ಬಂದ್ರ? ನಾನು
ನಿಂತು ನಿಲ್ವಲ್ಲೇ ನಾನು ಅವನ್ನ ಕರ್ಕೊಂಡು ಬಂದಿದ್ದೀನಿ. ಏನು ಏನಂದೆ ನೀನು? ಅವನ್ನ ಹೋಲಿಸ್ಕೋಬೇಕು ಅಂತನಾ? ಅವನ್ನ ಹೋಲಿಸ್ಕೊಳ್ಳೋದಕ್ಕೆ ನಾನು ಏನೆಲ್ಲ ಪ್ರಯತ್ನ ಮಾಡಲಿಲ್ಲ ಹೇಳು? ಎಲ್ಲ ಮಾಡಿದ್ದಾಯ್ತು. ಈ ಮನೆಗೆ ಬಂದಾಗಿಂದ ಅವನ ಹಿಂದೆ ಮುಂದೆನೆ ಸುತ್ತಾ ಇದ್ದೀನಿ. ಉಳಿಸಿ ಕಟ್ಟೆ ಸುತ್ತೋ ಅಷ್ಟು ಭಕ್ತಿಯಿಂದ, ನವಗ್ರಹ ನಾಗರ ಕಟ್ಟೆ ಸುತ್ತೋ ಅಷ್ಟು ಭಯದಿಂದ, ಗಡಿಯಾರದಲ್ಲಿ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳನ್ನ ಸುತ್ತೋ ಅಷ್ಟು ಶಿಸ್ತು ಶ್ರದ್ಧೆಯಿಂದ ಅವನ ಹಿಂದೆ ಮುಂದೆನೆ ಸುತ್ತಾ ಇದ್ದೀನಿ. ಆದ್ರೆ ಏನ್ ಪ್ರಯೋಜನ? ಅವನ್ ನನ್ನ ತಲೆ ಎತ್ತಿ ಕೂಡ ನೋಡ್ತಾ ಇಲ್ಲ. ಒಂದೇ ಒಂದ್ ಸೆಕೆಂಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಮಾತಾಡ್ತಾ ಇಲ್ಲ. ಇನ್ನವನ್ನ ಹೋಲಿಸ್ಕೊಳ್ಳೋದು ಹೇಗಜ್ಜಿ? ನಾನು ಹೆಚ್ಚು ಪ್ರೀತಿ ತೋರಿಸಿದಷ್ಟು ಅವ್ನು ರೊಚ್ಚಿಗೆದ್ದ ಹಾಗೆ ನನ್ನನ್ನು ದ್ವೇಷಿಸ್ತಾ ಇದ್ದಾನೆ. ನೀನೇ ನೋಡ್ದಿಯಲ್ಲ ಅಜ್ಜಿ, ಅವ್ನು ಹೇಗೆ ಬಾಯಿಗೆ ಬಂದಾಗ ಬೈದೋದ ಅಂತ. ಕಾಯ್ಬೇಕು ಕವಿತಾ, ಕಾಯಿ ಹಣ್ಣಾಗೋ ತನಕ ಸಹನೆ ಕಾಯ್ಕೋಬೇಕು. ಹಣ್ಣಾಗತ್ತೆ ಅಂದ್ರೆ ಕಾಯ್ಬೋದು, ಆದ್ರೆ ಕಾಯಿ ಹಣ್ಣಾಗೋ ಲಕ್ಷಣನೇ ತೋರಿಸ್ಲಿಲ್ಲ ಅಂದ್ರೆ ಬಲವಂತವಾಗಿ ಹಣ್ಣು ಮಾಡೋದು. ಬಲವಂತವಾಗಿ ಹಣ್ಣು ಮಾಡೋಕ್ಕೆ ಬೇಕಾದಷ್ಟು ದಾರಿಗಳಿದಾವೆ. ಒಂದು ಮಾತು ನೆನ್ಪಿಟ್ಕೋ ಕವಿತಾ, ನಾಗಾರ್ಜುನ ಮದುವೆ ಅಂತ ಆಗೋದಾದ್ರೆ ಅದು ನಿನ್ನನ್ನೇ. ನೀನಲ್ದೆ ಅವನ ಪಕ್ಕ ಯಾರು ಹಸೆ ಮಣೆ ಮೇಲೆ ಕೂತ್ಕೊಳ್ಳೋದಿಲ್ಲ. ನೀನಲ್ದೆ ಅವನ ಕೈಲಿ ಯಾರು ತಾಳಿ ಕಟ್ಸ್ಕೊಳ್ಳೋದಿಲ್ಲ. ಕವಿತಾ, ಈ ಜನ್ಮದಲ್ಲಿ ನಾಗಾರ್ಜುನನ ಹೆಂಡತಿ ನೀನೆ. ಅದನ್ನ ಬ್ರಹ್ಮ ಬಂದರೂ ತಪ್ಸಕ್ಕಾಗಲ್ಲ. ನನ್ನನ್ನ ನಂಬು. ಎಲ್ರ ಮುಖದಲ್ಲೂ ಸರಿಯಾಗಿ ನೀರು ಇಳಿಸ್ ಬಂದಿದ್ದೀನಿ. ಮಾನ ಮರ್ಯಾದೆ ಇರೋರು ಯಾರು ನನ್ನ ಎದುರುಗಡೆ ತಲೆ ಎತ್ಕೊಂಡು ಓಡಾಡಬಾರ್ದು. ಅಷ್ಟು ಮಾತ್ರ ಅಲ್ಲ ಚಿಕ್ಕಮ್ಮ, ನನ್ನ ಕಣ್ಣು ಮುಂದೆನೂ ಕಾಣಿಸ್ಕೋಬಾರ್ದು. ನಮ್ಮ ಮನೆಗೆ ಬಂದು ಸೇರ್ಕೊಂಡಿರೋ ಆ ವೇಸ್ಟ್ ಬಾಡಿಗಳು ಈಗಲೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಬೈದು ಬಂದಿದ್ದೀನಿ. ಅಲ್ಲ, ನನ್ನ ಹಿಂದೆನೇ ಸ್ಪೈಗಳನ್ನು ಬಿಡ್ತಾರೆ ಕೆಟ್ಟ ಜನಗಳು. ನಿನ್ನ ಹಿಂದೆನೇ ಗೂಢಾಚಾರಿಕೆ ಮಾಡಿಸ್ತಿದ್ದಾರೆ ಅಂದಮೇಲೆ ಅವ್ರಿಗೆ ನಿನ್ನ ಪ್ಲಾನ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದಾ? ಇಲ್ಲ ಚಿಕ್ಕಮ್ಮ, ನಾನು ಈ ವಿಷಯ ಹೇಳಿರೋದು ನಮ್ಮಮ್ಮಂಗೆ ಮಾತ್ರ. ಆದರೆ ನೀವೀಗ ಹೇಳ್ತಿರೋದು ನೋಡಿದರೆ ವಿಷಯ ಇದೆ ಅನಿಸ್ತದೆ. ಯೋಚನೆ ಮಾಡಬೇಕು ಅನಿಸ್ತದೆ. ನನ್ನ ಬಗ್ಗೆ ಅವರಿಗೇನೋ ಅನುಮಾನ ಬಂದಿದೆ. ಅದಕ್ಕೆ ಅವರು ನನ್ನ ಹಿಂದೆ ಭಾವನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಕಳಿಸಿದ್ದಾರೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಒಂದು ಅವ್ರಿಗೆ ಅನುಮಾನ ಬಂದಿರಬೇಕು ಅಥವಾ ಇನ್ಫಾರ್ಮೇಶನ್ ಸಿಕ್ಕಿರಬೇಕು. ಇಲ್ಲದೆ ಹೋದರೆ ನಿನ್ನನ್ನು ಫಾಲೋ ಮಾಡ್ಕೊಂಡು ಅವ್ರು ಯಾಕೆ ಬರ್ತಾರೆ ಹೇಳು? ಯು ಆರ್ ರೈಟ್ ಚಿಕ್ಕಮ್ಮ. ಶ್ರಾವಣಿ ಮತ್ತು ಅತ್ತೆ ಕಾಣದೇ ಇರೋದಕ್ಕೆ ಇವರೇ ಕಾರಣ ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ಅವ್ರ ಜೊತೆ ಮಾತಾಡುವಾಗಲೇ ನನಗೆ ಈ ಅನುಮಾನ ಬಂದಿತ್ತು. ಆದರೆ ಅವ್ರು ಯಾರ ಮುಂದೆನೂ ನಾನು ಈ ವಿಷಯನ ಪ್ರಸ್ತಾಪ ಮಾಡಿಲ್ಲ. ನಾನು ಈ ವಿಷಯನ ಪ್ರಸ್ತಾಪ ಮಾಡಿ ಅವರು ಅಲರ್ಟ್ ಆಗಿ ಆಮೇಲೆ ಅವರು ಅತ್ತೆಗೆ ಶ್ರಾವಣಿಗೆ ಮತ್ತೇನಾದರೂ ತೊಂದರೆ ಕೊಟ್ಟರೆ ಅದಕ್ಕೆ ನಾನು ಸುಮ್ಮನೆ ಬಂದ್ಬಿಟ್ಟೆ. ಅಪ್ಪ ಜಯದೇವ್ ಸೇರಿಕೊಂಡು ನಿಮ್ಮನ್ನು ಮೌಸಮಿನ ಊರು ಬಿಟ್ಟು ಹೋಗೋ ಹಾಗೆ ಮಾಡಿದ್ರಲ್ಲ, ಹಾಗೆ ಈಗ ಅತ್ತೆನೂ ಶ್ರಾವಣಿನೂ ಹೆದರಿಸಿ ಬೆದರಿಸಿ ಊರು ಬಿಟ್ಟು ಹೋಗೋ ಹಾಗೆ ಮಾಡಿದ್ರ ಅಂತ. ಇಲ್ಲ ನಾಗಾರ್ಜುನ್, ಹಾಗಾಗಕ್ಕೆ ಸಾಧ್ಯತೆಗಳು ಭಾಳ ಕಡಿಮೆ. ಫಸ್ಟ್ ಆಫ್ ಆಲ್ ಅವ್ರು ಊರು ಬಿಟ್ಟು ಹೋಗಿದ್ದಾರೆ ಅನ್ನೋ ವಿಷಯನೇ ನಿಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ನೀನು ಹೇಳಿದೆ ಅಂತ ನಾನು ಶ್ರಾವಣಿ ಮನೆವರೆಗೂ ಹೋಗಿದ್ದೆ. ಮನೆ ಬೀಗನೂ ಹಾಕಿತ್ತು. ಆದರೆ ಅಲ್ಲಿ ನರ್ಸ್ ಒಬ್ಬರು ದೇವೇರಿಗೋಸ್ಕರ ಕಾಯ್ತಾ ಇದ್ರು. ಅವರು ನಮ್ಮ ಹಾಗೆ ಅತ್ತೆನ ಹುಡ್ಕೊಂಬಂದಿರಬೇಕು. ಇಲ್ಲ ನಾಗಾರ್ಜುನ್, ಆ ನರ್ಸು ದೇವೇರಿಯವರು ಸುಮ್ಮನೆ ಹಾಗೆ ಮನೇಲಿರ್ತಾರೆ ಅಂತ ನಾರ್ಮಲ್ ಆಗಿ ಹುಡ್ಕೊಂಡು ಹೋಗಿರಲಿಲ್ಲ. ಮತ್ತೆ ಆ ನರ್ಸು ದೇವೇರಿಗೆ ಫೋನ್ ಮಾಡಿದ್ದಾರೆ. ಆದರೆ ದೇವೇರಿ ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ದೇವೇರಿನ ನರ್ಸಿಗೆ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡಬೇಕು,
ಮನೆ ಹತ್ರ ಬಾ ಅಂತ ಕರೆದಿದ್ದಾರಂತೆ. ಏನು ಅತ್ತನೇ ಅವರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರತ್ತ? ಯಾವಾಗ ಎಷ್ಟೊತ್ತಿಗೆ ಅಂತ ಏನಾದರೂ ವಿಚಾರಿಸಿದ್ರ? ಎಲ್ಲ ವಿಚಾರಿಸಿ ಲೆಕ್ಕ ಹಾಕಿ ನೋಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ನೀನು ಶ್ರಾವಣಿ ದೇವರಿಗೆ ಫೋನ್ ಮಾಡಿದಾಗ ಅವ್ರ ಫೋನು ಸ್ವಿಚ್ ಆಫ್ ಆಗಿತ್ತು. ನಾವಿಬ್ರು ಅವ್ರ ಮನೆ ಹತ್ರ ಹೋಗಿ ಅವ್ರು ಇಲ್ಲ ಅಂತ ವಾಪಸ್ ಬಂದ್ವಲ್ಲ, ಅದಾದ ಅರ್ಧ ಗಂಟೆಗೆ ದೇವೇರಿ ನರ್ಸಿಗೆ ಫೋನ್ ಮಾಡಿ ಅವ್ರ ಮನೆ ಹತ್ರ ಕರೆಸ್ಕೊಂಡಿದ್ದಾರೆ. ಅಂದರೆ ಅವರು ಉದ್ದೇಶಪೂರ್ವಕವಾಗಿ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದಾಗ ಮೊಬೈಲ್ ಆನ್ ಮಾಡಿಕೊಂಡು ಅವ್ರಿಗೆ ಬೇಕಾದವ್ರ ಜೊತೆ ಮಾತಾಡ್ತಿದ್ದಾರೆ ಅಂತೀರಾ? ಹೌದು ನಾಗಾರ್ಜುನ್. ಆದರೆ ಆ ನರ್ಸು ನನಗಿಂತ ಮುಂಚೆನೆ ಮನೆ ಹತ್ರ ಹೋಗಿ ತುಂಬ ಹೊತ್ತು ಕಾದಿದ್ದಾರೆ. ನಾನಲ್ಲಿಗೆ ಹೋದ್ಮೇಲೆ ನಾವಿಬ್ರು ತುಂಬ ಹೊತ್ತು ಕಾದ್ವಿ. ಆದರೂ ದೇವಿರಿಯವರು ಅಲ್ಲಿಗೆ ಬರಲೇ ಇಲ್ಲ. ಹಾಗೆ ಶ್ರಾವಣಿ ಸುಳಿಗೂ ಇಲ್ಲ. ಹೌದು. ಚಿಕ್ಕಮ್ಮ, ನಂಗೆ ಅನ್ಸತ್ತೆ. ಏನು? ಚಿಕ್ಕಮ್ಮ, ಒಂದೇ ನಿಮಿಷ, ನಾ ಹೊರಗಡೆ ಹೋಗಿ ಬರ್ತೀನಿ. ಯಾಕೆ? ಏನಕ್ಕೆ? ಬಂದೆ. ನಾಗಾರ್ಜುನ್ ಏನಾಯ್ತು? ಚಿಕ್ಕಮ್ಮ, ಒಂದೇ ಒಂದು ನಿಮಿಷ, ಬಂದ್ಬಿಟ್ಟೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ರಾಜ್ಯದ ಪ್ರಭಾವಿ ರಾಜಕಾರಣಿ, ರಾಜ್ಯ ಸರ್ಕಾರದ ಮಂತ್ರಿ, ಭಾವಿ ಮುಖ್ಯಮಂತ್ರಿ. ಸ್ವಂತ ಮಗನ ಮನಸ್ಸನ್ನೇ ಗೆಲ್ಲೋಕಾಗ್ದಿರೋ ನೀನು ಇನ್ನು 6 ಕೋಟಿ ಜನರ ಮನಸ್ಸನ್ನ ಒಲಿಸ್ಕೊಂಡು ಮುಖ್ಯಮಂತ್ರಿ ಆಗ್ತೀಯೋ? ನಾ ಬೇರೆ ಕಾಣೆ. ಮಾ, ರಾಜಕೀಯನೇ ಬೇರೆ, ಸಂಸಾರನೇ ಬೇರೆ. ನೋಡು, 100 ದೇಶಗಳು ಬೇಕಾದ್ರೆ ಆಳ್ಬಿಡ್ಬೋದು, ಆದರೆ ಒಂದು ಮನೆ, ಒಂದು ಸಂಸಾರನ ಆಳೋದು ಕಷ್ಟ. ನಿನ್ನ ನಾಚಿಕೆ ಆಗೋದಿಲ್ವೇನೋ ಇಂಥ ಮಾತಾಡೋದಕ್ಕೆ? ದೇಶ ಆಳ್ಬಹುದಂತೆ, ಸಂಸಾರ ಆಳೋದು ಕಷ್ಟ ಅಂತೆ ಅಲ್ವೋ? ದೇಶ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯೋ? ಕೋಟ್ಯಾಂತರ ಸಂಸಾರಗಳು ತಾನೆ. ಅದೇನೋ ಹೇಳ್ತಾರಲ್ಲ, ಕೈಲಾಗ್ದವನು ಮೈಯೆಲ್ಲ ಪರ್ಚ್ಕೊಂಡಂತೆ. ಬರೀ ನೆಪಗಳ ಹಿಂದೆ ಬಚ್ಚಿಟ್ಕೊಳ್ತಾ ಇದೆಯಲ್ಲೋ. ಎಷ್ಟು ದಿನಗಳಾದವು ನಾವಿಲ್ಲಿಗೆ ಬಂದು? ಎಷ್ಟು ದಿನಗಳಾದವು ನೀನು ಕವಿತನ ಮದುವೆ ಮಾಡ್ಕೊಳ್ಳೋಕೆ ನಾಗಾರ್ಜುನನ್ನ ಒಪ್ಪಿಸ್ತೀನಿ ಅಂತ ಹೇಳಿ? ಒಪ್ಸಿದೇನೋ? ಇನ್ನು ಮುಂದಾದರೂ ನಿನ್ನ ಮಗನ್ನ ಒಪ್ಪಿಸ್ತೀನಿ ಅನ್ನೋ ನಂಬಿಕೆ ನಿನಗಿದೆಯೇನೋ? ನೋಡ್ದೇನೋ ಮಧ್ಯಾಹ್ನ ಅವ್ನು ನಮಗೆ ಎಂತೆಂತ ಮಾತಾಡೋದ. ಚಿಕ್ಕನ್ನಲ್ಲಿ ನನ್ನ ಧ್ವನಿ ಕೇಳಿದ್ರೆ ಹೆದರಿ ಸಾಯ್ತಿದ್ದವನು ಈಗ ನನ್ನೂ ಸೇರಿಸಿ ಎಲ್ಲಾರ ಮುಖದಲ್ಲೂ ಬೆವರಿಡಿಸ್ಬಿಟ್ಟ. ಇದರಿಂದ ಏನಾಯ್ತು ಹೇಳು? ಅವನು ಮದುವೆಗೆ ಹೋಗ್ತೀನಿ ಅಂತೇಳಿ ಹೋದ್ಮೇಲೆ ನಮ್ಮ ಕವಿತಾ ಇನ್ನು ಅವನು ನನಗೆ ಸಿಗಲ್ಲ ಅಂತ ಬಟ್ಟೆ ಬರೆ ಕಟ್ಕೊಂಡು ಊರಿಗೆ ಹೊರಟಿದ್ಲು. ನಾನು ಅವಳು ಕೈ ಕಾಲು ಹಿಡಿದು ಶತಾಯಗತಾಯ ನಾಗಾರ್ಜುನನ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲೇ ಉಳಿಯೋ ಹಾಗೆ ಮಾಡಿದ್ದೀನಿ. ಹೇಳು, ಏನು ಮಾಡೋಣ? ಅಮ್ಮ, ಅವನ ಜೊತೆ ಸಮಾಧಾನವಾಗಿ ಮಾತಾಡ್ತೀನಿ, ಏನಾದರೂ ಒಂದು ದಾರಿ ಹಿಡಿತೀನಿ. ಲೋ ದಡ್ಡ ದಡ್ಡ ಕಣ ನೀನು. ಅವನು ಸಮಾಧಾನದ ಹಂತಗಳನ್ನೆಲ್ಲ ದಾಟಿ ಹೋಗ್ಬಿಟ್ಟಿದ್ದಾನೆ. ಸಮಾಧಾನ ಭೇದ ಎಲ್ಲ ಮುಗಿದೋಗಿದೆ. ಇನ್ನು ಉಳಿದಿರೋದು ದಂಡ. ದಂಡ ಒಂದೇ. ದಂಡಂ ದಶಗುಣಂ ಭವೇತ್ ಅಂದರೆ 100 ಮಾತು ಕಲಿಸದೇ ಇರೋದನ್ನ 1 ಏಟು ಕಲಿಸುತ್ತೆ. ಅಂದ್ರೆ ಏನು? ಅವನ್ನ ಹೊಡೆದು ಬಡ್ದು ಮದುವೆಗೆ ಒಪ್ಸು ಅಂತ ಹೇಳ್ತಾ ಇದೀಯ? ಹಾಗಲ್ಲ ಕಣೋ, ಕವಿತನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನೇರ ದಾರಿಲಿ ಹೇಳಿದರೆ ಅವನು ಒಪ್ಪೋದೇ ಇಲ್ಲ. ಅದಕ್ಕೆ ಅಡ್ಡದಾರಿಲಿ ಏನಾದರೂ ಮಾಡು ಅಂತ ಹೇಳೋದು. ಅಡ್ಡದಾರಿನ ಅಂದ್ರೆ?
ರಾಜಕೀಯದಲ್ಲಿದೆಯಾ? ಅಡ್ಡದಾರಿ ಅಂದರೆ ಏನು ಅಂತ ಗೊತ್ತಿಲ್ವೇನೋ? ಬಲವಂತವಾಗಿ ಕದ್ದು ಮುಚ್ಚಿ ಮದುವೆ ಮಾಡಿಬಿಡೋಣ ಅಂತ ಹೇಳ್ತಿರೋದು. ಅದು ಹೇಗಮ್ಮ ಆಗುತ್ತೆ? ನಾಗಾರ್ಜುನ ಹಗ್ಗ ಕಟ್ಕೊಂಡು ಎತ್ಕೊಂಬಂದ್ರು ಕವಿತನ ಕುತ್ತಿಗೆ ತಾಳಿ ಕಟ್ಟಬೇಕಾಗಿರೋದು ಅವನೇ ತಾನೆ. ಮೂಕಣು ಕವಿತಾ ಕುತ್ತಿಗೆಗೆ ಅವನೇ ತಾಳಿ ಕಟ್ಟಬೇಕು. ಅದಕ್ಕೆ ಏರ್ಪಾಡು ಮಾಡು ಅಂತ ಹೇಳ್ತಾ ಇದ್ದೀನಿ. ನೇರವಾಗಿ ಹೇಳಿದರೆ ಅವನು ಒಪ್ಪೋದಿಲ್ಲ ಅಂತ ಗೊತ್ತು. ಅದಕ್ಕೆ ಅಡ್ಡದಾರಿ ಹಿಡಿಯು ಅಂತ ಹೇಳೋದು. ಈಗಾಗಲೇ ತಡವಾಗಿದೆ ಕಣೋ. ಹೌದು ಮಾವ, ಏನೇ ಮಾಡಿದ್ರು ಇದೇ ಸರಿಯಾದ ಸಮಯ, ಈಗಲೇ ಮಾಡಬೇಕು. ಇದು ಸರಿಯಾದ ಸಮಯ ಅಂತ ಹೇಗೆ ಹೇಳ್ತೀಯಪ್ಪ? ಅದು ಅದು ಅದೇನಿದ್ರೆ ಈಗಾಗಲೇ ತಡ ಹೋಗಿದ್ದಿಲ್ಲ ಮಾವ. ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ, ಹಾಗೆ ಆಗೋದೇ ಇಲ್ಲ ಅನ್ನೋ ಸ್ಟೇಜ್ ತಲುಪೋದಕ್ಕಿಂತ ಈಗಲೇ ಕೊನೆ ಪ್ರಯತ್ನ ಅಂತ ಮಾಡಲೇಬೇಕಾಗಿದೆ. ಎಲ್ಲಿ ಹೇಳೋದು ಈಸಿ ಕಣಯ್ಯ, ಆದರೆ ಅವನ ಮದುವೆಗೆ ಒಪ್ಸೋದಿದೆಯಲ್ಲ ಅದು ಕಷ್ಟವಾದ ಕೆಲಸ. ಅವನು ಎಲ್ಲಿ ನೀರು ಬಿಟ್ಟಿದ್ದಾನೆ ಕಣಯ್ಯ, ಕೊಬ್ಬಿದ್ದು ಗೂಳಿ ಆಗ್ಬಿಟ್ಟಿದ್ದಾನೆ. ಅವನ ಮದುವೆಗೆ ಹೇಗೆ ಒಪ್ಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ ಗಿತ್ತಿಲ್ಲ ಅಂದ್ರೆ ಕಪಾಳಕ್ಕೆ ಹೊಡಿತೀನಿ ನೋಡು. ಮಗನ್ನ ಒಪ್ಪೋ ಯೋಗ್ಯತೆ ಇಲ್ಲ ಅಂದಮೇಲೆ ಅವತ್ತು ನಿನ್ನ ತಂಗಿಗೆ ಯಾಕೋ ಮಾತು ಕೊಟ್ಟೆ? ಚಿಕ್ಕ ವಯಸ್ಸಿನಲ್ಲೇ ಕವಿತನ ಮನಸ್ಸಿನಲ್ಲಿ ನಾಗಾರ್ಜುನನ ಬಗ್ಗೆ ಆಸೆ ಬೆಳೆಯೋದಕ್ಕೆ ಯಾಕೋ ಬಿಟ್ಟೆ? ತಪ್ಪು ಮಾಡಿಬಿಟ್ಟೆ ಕಣಮ್ಮ. ನನ್ನ ಮಗ ಹೀಗೆ ನನ್ನ ಮಾತನ್ನು ಧಿಕ್ಕರಿಸಿ ಹೋಗ್ತಾನೆ ಅಂತ ಗೊತ್ತಿಲ್ಲದೆ ಮಾತು ಕೊಟ್ಟು ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡಿಬಿಟ್ಟೆ ಅಂತ ತಪ್ಪಿಸ್ಕೊಳ್ಳೋದು ನೋಡ್ತೀನೋ? ಅಷ್ಟು ಸುಲಭವಾಗಿ ಬಿಡೋಳಲ್ಲ ನಾನು. ಈ ಪರಮೇಶ್ವರಿ ದೇವಿ ವಿಷಯ ಗೊತ್ತು ತಾನೇ? ಹಿಡಿದ ಕೆಲಸನ ಅರ್ಧಕ್ಕೆ ಯಾವತ್ತೂ ಬಿಡೋಳಲ್ಲ ನಾನು. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಾಗಾರ್ಜುನ ಕವಿತಾನ ಮದುವೆ ನೀನು ಮಾಡ್ತೀಯೋ ಇಲ್ಲ ನಾನು ಮಾಡಿಸ್ಲ? ಬೇಡಮ್ಮ, ನೋಡು, ನನಗೊಂದು ಕೊನೆ ಅವಕಾಶ ಕೊಡು. ನಾನು ಹೇಗಾದರೂ ಮಾಡಿ ಈ ಮದುವೆನ ಮಾಡಿ ಮುಗಿಸ್ತೀನಿ. ನೀನು ಏನು ಬೇಕಾದರೂ ಮಾಡು, ನನಗೆ ಬೇಕಾಗಿರೋದು ಅಷ್ಟೇ, ನಾಗಾರ್ಜುನ ಕವಿತನ್ ಮದುವೆ ಆಗಬೇಕು. ಆಗ್ಲಮ್ಮ, ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಲ್ಲ ಕಣೋ, ಫಲಿತಾಂಶ. ಫಲಿತಾಂಶ ನನಗೆ ಮುಖ್ಯ. ನೀನು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನಿನಗೆ ಬಿಟ್ಟದು. ಒಟ್ಟಿನಲ್ಲಿ ನನಗೆ ಕವಿತಾ ನಾಗಾರ್ಜುನನ ಮದುವೆ ನಡಿಬೇಕು ಅಷ್ಟೇ. ಆಯ್ತಮ್ಮ, ಏನಾದರೂ ಮಾಡಿ ಕವಿತಾ ಮತ್ತು ನಾಗಾರ್ಜುನ ಮದುವೆ ನಡೆಯೋ ಹಾಗೆ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ.